ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನಕ್ಕಾಗಿ ನಾವು ದೇವರ ವಾಕ್ಯದ ಧ್ಯಾನವನ್ನು ಮಾಡೋದಕ್ಕೋಸ್ಕರ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ ಆರಿಸಿಕೊಂಡಿದ್ದೇನೆ. ಅದರಲ್ಲಿ ಈ ರೀತಿಯಾಗಿ ಹೇಳ್ತದೆ, ರೋಮನ್ಸ್ ಚಾಪ್ಟರ್ 5 ವರ್ಸ್ 19. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಎಂದು. ಪ್ರೀತಿಯ ನನ್ನ ಬಂಧುಗಳೇ, ನೀವೆಲ್ಲರೂ ಯೇಸು ಕ್ರಿಸ್ತನ ಮಾತುಗಳನ್ನು ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಉತ್ಸುಕರಾಗಿದ್ದೀರಿ ಎಂದು ನಾನು ನಂಬುವಳಾಗಿದ್ದೇನೆ. ಈ ದಿನದ ಈ ಒಂದು ಸಂದೇಶದ ತಲೆಬರಹ ಅವಿಧೇಯತೆಯಿಂದ ಮರಣ, ವಿಧೇಯತೆಯಿಂದ ನಿತ್ಯ ಜೀವ ಎಂದು. ಡಿಸೊಬಿಡಿಯನ್ಸ್ ಮೇಡ್ ಸಿನ್ಸ್, ಒಬಿಡಿಯನ್ಸ್ ಮೇಡ್ ರೈಚಸ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇದರಲ್ಲಿ 1ನೆಯ ಅಂಶ ಒಬ್ಬನಿಂದ ಮರಣ. ಒಬ್ಬನಿಂದ ಮರಣ. ಆ ಒಬ್ಬನು ಯಾರು, ಮರಣ ಹೇಗೆ ಉಂಟಾಯಿತು ಎನ್ನುವಂಥದ್ದು ನಾವು ನೋಡಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 5 ವರ್ಸ್ 12ನಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 12ರಲ್ಲಿ ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂದು. ಕರ್ತನಲ್ಲಿ ಪ್ರೀತಿಯ ನನ್ನ ಆತ್ಮೀಯರೇ, ಈ ಒಂದು ವಿಷಯವನ್ನು ನೋಡಿದಾಗ ಒಬ್ಬ ಮನುಷ್ಯನಿಂದಲೇ ಪಾಪವು ಈ ಲೋಕದಲ್ಲಿ ತುಂಬಿಕೊಂಡಿತ್ತು ಮತ್ತು ಮರಣವು ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂದು ನಾವು ನೋಡುವಾಗ, ಆ ಒಬ್ಬ ಮನುಷ್ಯ ಯಾರು? ಆ ಒಬ್ಬ ಮನುಷ್ಯ ಯಾರಂದರೆ, ದೇವರು ಈ ಪ್ರಪಂಚವನ್ನು ಉಂಟು ಮಾಡಿದಾಗ ದೇವರು ಒಬ್ಬನೇ ಒಬ್ಬ ಮನುಷ್ಯನನ್ನು ಉಂಟು ಮಾಡಿದನು. ಆತನು ಆದಾಮನು. ನಾವು ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ, ಆ ಒಬ್ಬನನ್ನು ಉಂಟು ಮಾಡಿ ಅವನ ಜೊತೆಗೆ ಒಂದು ಸ್ತ್ರೀಯನ್ನು ಉಂಟು ಮಾಡಿ ಆ ಮನುಷ್ಯನಿಗೆ ಒಂದು ಆಜ್ಞೆಯನ್ನು ದೇವರು ಕೊಟ್ಟು, ನಾವು ಆಜ್ಞೆ ಏನೆಂದರೆ, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ಅಲ್ಲಿ ಒಂದು ವಿಧಿಯನ್ನು ಇಟ್ಟನು. ದೇವರು ಒಬ್ಬ ಮನುಷ್ಯನನ್ನು ಉಂಟು ಮಾಡಿದನು, ಒಂದು ಉತ್ತಮವಾದ ಗಾರ್ಡನನ್ನು ಉಂಟು ಮಾಡಿದನು ಮತ್ತು ಆತನಿಗೆ ಸಹಕಾರಿಣಿಯಾಗಿರಲಿಕ್ಕಿರುವಂಥ ಒಂದು ಸ್ತ್ರೀಯನ್ನು ಉಂಟು ಮಾಡಿದನು ಮತ್ತು ಅಲ್ಲಿ ಪಾಪ ಇರಲಿಲ್ಲ, ಮರಣ ಇರಲಿಲ್ಲ. ಸಂತೋಷವಾಗಿ ಪರಲೋಕ ರಾಜ್ಯವೇ ಇಳಿದು ಬಂದಿತ್ತು. ಅಲ್ಲಿರುವಾಗ ಆತನು, ದೇವರೇನು ಹೇಳ್ತಾ ಇದ್ದಾರೆ, ನೀನು ಈ ಎಲ್ಲ ಮರದ ಹಣ್ಣು ತಿಂದರೂ ಕೂಡ ಒಂದು ಮರದ ಹಣ್ಣು ತಿನ್ನಬಾರ್ದು ಅಂತ ಹೇಳಿದನು. ಆ ಮರದ ಹೆಸರು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರ ಅಂಥೇಳಿ. ಅದರ ಹಣ್ಣು ತಿಂದರೆ ನೀ ಸತ್ತೋಗ್ತೀಯಾ ಅಂತ ಹೇಳಿದರು. ಆದರೆ ಅಲ್ಲಿ ಆ ಮನುಷ್ಯ ಏನು ಮಾಡಿದನು, ಆತನ ಹೆಸರು ಆದಾಮ. ಆ ಮನುಷ್ಯ ಏನು ಮಾಡಿದನು, ತನ್ನ ಹೆಂಡತಿಯ ಮೂಲಕವಾಗಿ, ಹೆಂಡತಿಗೆ ಸರ್ಪದ ಮೂಲಕವಾಗಿ, ಒಂದು ಘಟಸರ್ಪನು ಆ ಒಂದು ಗಾರ್ಡನ್ನಲ್ಲಿ ಹವಳ ಹತ್ತಿರ ಬಂದು, ನೀನು ಇದನ್ನು ತಿನ್ನು, ನೀನು ದೇವರಂತಾಗುವಿ ಎಂದು ಆಕೆಗೆ ಮೋಸ ಮಾಡಿದಾಗ ಆಕೆ ಅದನ್ನು ತೆಗೆದುಕೊಂಡು ತಿಂದಳು, ತನ್ನ ಗಂಡನಿಗೂ ಕೊಟ್ಟಳು. ಅಲ್ಲಿ ಅವಿಧೇಯತೆ ಉಂಟಾಯಿತು. ದೇವರ ಮಾತಿಗೆ ವಿರೋಧ ಮಾಡಿದರು, ದೇವರ ಮಾತನ್ನು ಅಲ್ಲಗಳೆದರು ಮತ್ತು ಅವರು ದೇವರು ವಿಧಿಸಿರ್ಲಿಕ್ಕಿರುವಂಥ ಆ ವಿಧಿಯನ್ನು ಮುರಿದು ಹಾಕಿದರು. ಅಲ್ಲಿ ಪಾಪ ಶುರುವಾಯಿತು. ಪಾಪ ಪ್ರಾರಂಭ ಆಗಿರುವಂಥದ್ದು ಆದಿಯಲ್ಲಿಯೇ.
ಅಲ್ಲಿ ಮರಣವು ಪ್ರಾರಂಭವಾಯಿತು ಎಂದು ನಾವು ನೋಡುವರಾಗಿದ್ದೇವೆ. ಮತ್ತು 5ನೇ ರೋಮ 5:19 ಈ ರೀತಿಯಾಗಿ ನೋಡ್ತೇವೆ, ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು ಎಂದು. ಈ ಒಂದು ಆದಾಮನಿಂದ ಇಡೀ ಪ್ರಪಂಚ ಅವಿಧೇಯತೆಯಲ್ಲಿ ಮುಳುಗಿತು, ಅವಿಧೇಯರಾದರು. ಈ ಆದಾಮನಿಂದ ಇಡೀ ಪ್ರಪಂಚವು ಪಾಪದಲ್ಲಿ ಸಿಕ್ಕಿಕೊಂಡಿತ್ತು. ಈ ಆದಾಮ ಒಬ್ಬನೇ ಮಾಡಿರುವಂಥ ಪಾಪದಿಂದ ಇಡೀ ಪ್ರಪಂಚದ ತುಂಬ ಎಲ್ಲ ಏನಾಯಿತು, ಮರಣವು ತುಂಬಿಕೊಂಡಿತ್ತು. ಆದರೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಇನ್ನೊಬ್ಬ ಮನುಷ್ಯನಿದ್ದಾನೆ, ಆತನ ಮೂಲಕವಾಗಿ ಇದರಿಂದ ಬಿಡುಗಡೆ. ಒಬ್ಬನ ಅವಿಧೇಯತೆಯಿಂದಲೇ ಪಾಪವು ಈ ಲೋಕದೊಳಗೆ ಬಂದಿತ್ತು, ಒಬ್ಬನ ವಿಧೇಯತ್ವದಿಂದಲೇ ಆ ಪಾಪದಿಂದ ಬಿಡುಗಡೆ ಉಂಟು ಎಂದು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುವರಾಗಿದ್ದೇವೆ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೇವೆ. ಒಬ್ಬನ ಅವಿಧೇಯತ್ವದಿಂದ ಪಾಪ ಅಂದರೆ ಆದಾಮನಿಂದ ಪಾಪ, ಒಬ್ಬನ ವಿಧೇಯತ್ವದಿಂದ ನಿತ್ಯ ಜೀವ ಅಂದರೆ ಅದು ಯೇಸು ಕ್ರಿಸ್ತನಿಂದ ನಿತ್ಯ ಜೀವ. ಆದರೆ ನಾವೇನು ಮಾಡಿದ್ದೀವಿ ಗೊತ್ತಾ, ಈ ಲೋಕದಲ್ಲಿ ಶರೀರದ ಭಾವಾಧೀನರಾಗಿದ್ದೇವೆ, ಶರೀರದ ಆಸೆಗಳಿಗೆ ಒಳಗಾಗಿದ್ದೇವೆ, ಶರೀರದ ಮತ್ತು ಮನಸ್ಸಿನ ಮಾತುಗಳನ್ನು ನಾವು ಕೇಳುವರಾಗಿದ್ದೇವೆ. ಆದರೆ ಆತ್ಮಕ್ಕೆ ವಿರೋಧವಾಗಿ ನಾವು ಈ ಲೋಕದಲ್ಲಿ ಜೀವಿಸಿದ್ದೇವೆ. ಆತ್ಮ ಹೇಳಿದ್ದನ್ನು ನಾವು ಕೇಳಲಿಲ್ಲ. ನಮ್ಮ ಮನಸ್ಸು, ನಮ್ಮ ಶರೀರ ಏನಿಷ್ಟಪಡ್ತದೆ ಅದನ್ನೇ ನಾವು ಮಾಡಿ ದೇವರಿಗೆ ಅವಿಧೇಯರಾಗಿದ್ದೇವೆ. ಇಲ್ಲಿ ಕೂಡ ಆದಾಮ ಹವ್ವರು ಈ ಲೋಕದ ಪಾಶಗಳಿಗೆ ಒಳಗಾಗಿ ಅವರು ದೇವರಿಗೆ ಅವಿಧೇಯರಾಗಿ ಪಾಪವು ಲೋಕದಲ್ಲಿ ಬಂತು, ಮರಣವು ಎಲ್ಲರಲ್ಲಿ ಹಬ್ಬಿಕೊಂಡಿತ್ತು ಎಂದು ನಾವು ನೋಡುತ್ತೇವೆ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟನು. ಯಾಕೋಬ 1:14-15 ಈ ರೀತಿಯಾಗಿ ಹೇಳ್ತದೆ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟನು. ನೋಡ್ರಿ, ಲೋಕದಲ್ಲಿ ಆಸೆ ಇರಬೇಕು, ಅತಿ ಆಸೆ ಇರಬಾರದು ಅಂತ ನಾವು ಹೇಳ್ತೇವೆ. ಆದರೆ ಪ್ರತಿಯೊಬ್ಬನಲ್ಲಿ ಆಸೆಗಳಿವೆ ಮತ್ತು ಅತಿ ಆಸೆಗಳಿವೆ. ಆ ಅತಿ ಆಸೆಗೆ ಒಳಪಟ್ಟರೆ ನಮ್ಮ ದೇಹದ ಆಸೆಗಳನ್ನು ಈಡೇರಿಸುವುದಕ್ಕೆ ನಾವು ಇಷ್ಟವುಳ್ಳವರಾಗಿದ್ದರೆ, ನಾವು ಮನಸ್ಸಿನ ಮಾತನ್ನು ಕೇಳುವವರಾಗಿದ್ದರೆ, ನಮ್ಮ ಮನಸ್ಸು ಹಿಡಿತದಲ್ಲಿಲ್ಲದಿದ್ದರೆ, ನಮ್ಮ ಮನಸ್ಸು ಬಹಳ ವೇಗವಾಗಿ ಓಡುವಂಥದ್ದಾಗಿದೆ. ಅದು ಏನೇನು ಹೇಳ್ತದೆ ಅದನ್ನೆಲ್ಲ ನಾವು ಮಾಡ್ಕೊಂಡು ಹೋದಿವಾದರೆ ನಾವು ಈ ಲೋಕದ ಆಶಾಪಾಶಗಳಿಗೆ ಎಳೆಯಲ್ಪಡುವವರಾಗಿದ್ದೇವೆ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ನೋಡ್ರಿ, ನಮ್ಮ ಮನಸ್ಸಿನ ಆಸೆಗಳಿಗೆ, ನಮ್ಮ ದೇಹದ ಆಸೆಗಳಿಗೆ ನಾವು ಎಷ್ಟು ಮರಳುಗೊಳ್ತೇವೆ, ಎಷ್ಟು ಮೋಸ ಹೋಗ್ತೇವೆ, ಅದಕ್ಕೋಸ್ಕರ ನಾವು ಎಷ್ಟು ಪಾಪ ಮಾಡ್ತೇವೆ. ಭಯಂಕರವಾದ ವಿಷಯವಾಗಿದೆ ಇದು. ನಾವು ನಮ್ಮ ಮನಸ್ಸಿನ ಮತ್ತು ನಮ್ಮ ದೇಹದ ಆಶಾಪಾಶಗಳಿಗೋಸ್ಕರ ನಾವು ಎಳೆಯಲ್ಪಟ್ಟವರಾಗಿ ನಾವು ಪಾಪದಲ್ಲಿ ಸಿಕ್ಕಿಕೊಳ್ಳದ ಹಾಗೆ ನಮ್ಮ ಆತ್ಮ ಏನು ಹೇಳ್ತದೆ, ದೇವರ ಮಾತು ಏನು ಹೇಳ್ತದೆ ಅದಕ್ಕೆ ಒಳಗಾಗುವಾಗ ನಾವು ಅದರಿಂದ ಬಿಡುಗಡೆ ಹೊಂದುವವರಾಗಿದ್ದೇವೆ. ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ ಅಂತ ಎಷ್ಟು ಭಯಂಕರವಾಗಿ ಹೇಳಲಿಕ್ಕಿರುವಂಥ ಮಾತಾಗಿದೆ ಇದು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಂಥ ವಿಷಯಗಳನ್ನು ನಾವು ನಮ್ಮ ದೇಹದ ಆಶಾಪಾಶಗಳಿಗಾಗಿ ನಾವು ಜೀವಿಸೋರಾಗಿದ್ದೇವಾ? ನಮ್ಮ ಮನಸ್ಸು ಹೇಳಿದ್ದನ್ನು ನಾವು ಕೇಳಿ ನಾವು ಮೋಸಕ್ಕೆ ಆಗುವವರಾಗಿದ್ದೇವಾ? ಪಾಪದಲ್ಲಿ ಸಿಕ್ಕಿಕೊಳ್ಳುವವರಾಗಿದ್ದೇವಾ? ನಮ್ಮ ದೇಹ ಮನಸ್ಸು ಎರಡೂ ಸೇರಿ ಮಾಡುವಂಥ ಕೆಲಸಗಳಿಗೆ ನಾವು ಒಳಗಾಗುವವರಾಗಿದ್ದೇವಾ? ಇದು ಆದಾಮನು ಮಾಡಿರುವಂಥ ಅವಿಧೇಯತೆಗೆ, ಪಾಪಗಳಿಂದ
ಮುಂದುವರೆದದ್ದಾಗಿದೆ, ಅದು ಬಂದದ್ದಾಗಿದೆ. ಅದರಿಂದ ನಾವು ಬಿಡುಗಡೆ ಹೊಂದಬೇಕಾದರೆ ಒಬ್ಬನ ವಿಧೇಯತೆ, ಅದು ಏಸು ಕ್ರಿಸ್ತನ ವಿಧೇಯತೆಯಿಂದ ನಾವು ಬಿಡುಗಡೆ ಹೊಂದುವವರಾಗಿದ್ದೇವೆ. ಏಸು ಕ್ರಿಸ್ತನು ದೇವರಿಗೆ ವಿಧೇಯನಾಗಿ ತನ್ನ ಮಹಾಮಹಿಮೆ ಪದವಿಯನ್ನು ಬಿಟ್ಟು, ದೇವರೇ ತನ್ನ ಮಹಿಮೆಯನ್ನು ಬಿಟ್ಟು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ವಿಧೇಯತೆಯಿಂದ ತನ್ನ ರಕ್ತವನ್ನು ಸುರಿಸಿದನು, ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು ಎಂದು ನಾವು ಲೋಕದಲ್ಲಿ ಸತ್ಯವೇದದಲ್ಲಿ ಬೈಬಲ್ನಲ್ಲಿ ನಾವು ನೋಡುವರಾಗಿದ್ದೇವೆ. ಎರಡನೇ ಅಂಶ, ಒಬ್ಬನಿಂದ ಜೀವ. ಆದಾಮನಿಂದ ಮರಣ, ಯೇಸು ಕ್ರಿಸ್ತನಿಂದ ನಿತ್ಯ ಜೀವ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾದರು. ಈ ಲೋಕದಲ್ಲಿ ಎಲ್ಲರಿಗೂ ನೀತಿವಂತರಾಗಬೇಕು ಎನ್ನುವಂಥ ಆಸೆ ಇರ್ತದೆ, ಎಲ್ಲರೂ ಮೋಕ್ಷ ಹೊಂದಬೇಕು ಎನ್ನುವಂಥ ಆಸೆ ಇರ್ತದೆ, ಎಲ್ಲರೂ ತಪ್ಪು ಮಾಡಬಾರದು, ಪಾಪ ಮಾಡಬಾರದು, ಶೋಧನೆಗೆ ಒಳಗಾಗಬಾರದು, ಈ ದೇಹದ ಮನಸ್ಸಿನ ಆಸೆಗಳಿಗೆ ಒಳಗಾಗಬಾರದು ಅಂತ ಎಲ್ಲರಿಗೂ ಇರ್ತದೆ. ಆದರೆ ಈ ಲೋಕದಲ್ಲಿರಲಿಕ್ಕಿರುವಂಥ ಸೈತಾನನು ಜನರನ್ನು ಮರಳುಗೊಳಿಸುವ ಆತನಾಗಿದ್ದಾನೆ, ಜನರನ್ನು ಮೋಸ ಮಾಡುವ ಆತನಾಗಿದ್ದಾನೆ, ಜನರನ್ನು ಅವಿಧೇಯತೆಯ ಕಡೆಗೆ ಎಳೆದುಕೊಂಡು ಹೋಗುವ ಆತನಾಗಿದ್ದಾನೆ. ಆದ್ದರಿಂದ ಒಬ್ಬನಿಂದ ಈ ಲೋಕದಲ್ಲಿ ಮರಣ ಬಂದಿದೆಯಾದರೆ ಇನ್ನೊಬ್ಬನಿಂದ ಈ ಲೋಕದಲ್ಲಿ ಜೀವ ಬಂದಿದೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ರಿಂದ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸಸ್ 6 to 8. ಅದರಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೂ ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು, ಅಮೂಲ್ಯ ವಿಧೇಯನಾದನು ಎಂದು ನಾವಿಲ್ಲಿ ನೋಡುತ್ತೇವೆ. ಮತ್ತು 5:18 ಈ ಒಂದು ಫಿಲಿಪ್ಪಿ 2:6-8 ಏನು ತಿಳಿಸ್ತಾ ಇದೆ ಅಂತಂದರೆ, ಯೇಸು ಕ್ರಿಸ್ತನು ದಾಸನ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದನು. ಆತನು ದಾಸನ ರೂಪ ಅಂದರೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಯಾಕೆಂದರೆ ಆತನು ಮನುಷ್ಯನಾಗಿಲ್ಲ ಅಂತಂದರೆ ನಮ್ಮ ಜೊತೆ ಇರುವುದಕ್ಕೆ ಸಾಧ್ಯ ಇರಲಿಲ್ಲ. ಆತನ ಪ್ರಭಾವವು ಸೂರ್ಯನು 1000 ಪಟ್ಟು 1000 ಸೂರ್ಯಗಳಿದ್ದರೆ ಎಷ್ಟು ಬೆಳಕು ಇರ್ತದಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಎಣಿಸಲು ಆಗದಂಥ ಪ್ರಭಾವದಲ್ಲಿ ದೇವರಿರುವ ಥರಾಗಿದ್ದಾನೆ. ಅಂಥ ಪ್ರಭಾವ ನಮ್ಮ ಕಣ್ಣಿಗೆ ನೋಡುವುದಕ್ಕೆ ಸಾಧ್ಯವಿಲ್ಲ. ಆತನು ಪರಿಶುದ್ಧನಾಗಿರುವುದರಿಂದ ಆತನನ್ನು ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯರು ಯಾವತ್ತೂ ಎಂದೂ ದೇವರನ್ನು ಕಂಡವರಲ್ಲ, ನೋಡಿದವರಲ್ಲ. ಆದರೆ ಇಲ್ಲಿ ದೇವರು ಏನು ಮಾಡಿದನು, ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು, ತನ್ನ ಮಹಿಮೆಯನ್ನೆಲ್ಲ ತೆಗೆದಿಟ್ಟು ಮನುಷ್ಯನಾಗಿ ಲೋಕಕ್ಕೆ ಬಂದ ಕಾರಣ ಮನುಷ್ಯರೊಂದಿಗೆ ಒಡನಾಟ ಇಟ್ಟುಕೊಳ್ಳುವುದಕ್ಕೋಸ್ಕರ, ಮನುಷ್ಯರೊಂದಿಗೆ ಜೀವಿಸುವುದಕ್ಕೋಸ್ಕರ ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದನು. ತಾನು ಮನುಷ್ಯರಿಗೆ ಸದೃಶ್ಯನಾಗಿ ಮನುಷ್ಯರ ಹಾಗೆ ಆದನು. ಆತನು ದಾಸನಾಗಿ ಈ ಲೋಕಕ್ಕೆ ಬಂದನು, ಅರಸನಾಗಿ ಈ ಲೋಕಕ್ಕೆ ಬರಲಿಲ್ಲ. ಆತನು ದಾಸನಾಗಿ ಬಂದನು ಮತ್ತು ತನ್ನ ಮಹಿಮೆಯ ಶ್ರೇಷ್ಠತೆಯನ್ನು ಬಿಟ್ಟು ಈ ಲೋಕಕ್ಕೆ ದೀನನಾಗಿ ಬಂದನು ಎಂದು ನಾವು ವಾಕ್ಯ ನೋಡ್ತೇವೆ. ಯಾಕೆಂದರೆ ಆತನ ಪ್ರಭಾವವು ನಾವು ನೋಡಿದರೆ ನಾವು ಮರಣಿಸುವವರಾಗಿದ್ದೇವೆ. ಮನುಷ್ಯರು ಆತನನ್ನು ನೋಡಿದರೆ ನಾವು ಸಾಯುವವರಾಗಿದ್ದೇವೆ. ನಾವು ಪಾಪಿಗಳಾಗಿರುವುದರಿಂದ ನಾವು ಸಾಯುವವರಾಗಿದ್ದೇವೆ. ಆತನಿಗೆ ನೋಡುವುದಕ್ಕೆ ಸಾಧ್ಯವಿಲ್ಲ. ನಾವು ದೇಹದಲ್ಲಿರುವುದರಿಂದ ಆತನನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಮತ್ತು ನಾವು ಆತನು ಬಹಳ ಆಗಿರುವುದರಿಂದ ನಾವು ಆತನನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆತನು ಮನುಷ್ಯರಿಗೆ ಸದೃಶನಾಗಿ ಮನುಷ್ಯನಾಗಿ ದಾಸನಾಗಿ ಲೋಕಕ್ಕೆ ಬಂದನು ಎಂದು ನಾವು ನೋಡುವವರಾಗಿದ್ದೇವೆ. ಅದೇ ರೀತಿಯಾಗಿ
ರೋಮ 5:18 ರೋಮನ್ಸ್ ಚಾಪ್ಟರ್ 5:18 ವರ್ಸಲ್ಲಿ ಈ ರೀತಿಯಾಗಿ ಹೇಳ್ತದೆ, ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ. ಒಂದೇ ಸತ್ಕಾರ್ಯ. ಆ ಸತ್ಕಾರ್ಯ ಯಾವುದು? ಆತನು ಶಿಲುಬೆಯ ಮೇಲೆ ಮಾಡಿದಂಥ ಕಾರ್ಯ, ಆತನು ಶಿಲುಬೆಯ ಮೇಲೆ ಮಾಡಿರುವಂಥ ಒಂದು ತ್ಯಾಗ, ಆತನು ಶಿಲುಬೆಯ ಮೇಲೆ ಮನುಷ್ಯರಿಗೋಸ್ಕರ ತಾನು ಮರಣಿಸಿರುವಂಥ ಒಂದು ವಿಷಯ, ಆತನು ಶಿಲುಬೆಯ ಮೇಲೆ ತನ್ನ ಜೀವವನ್ನು ಈ ಲೋಕದ ಜನರಿಗೆ ಕೊಟ್ಟಿರುವಂಥದ್ದು ಒಂದು ಸತ್ಕಾರ್ಯವಾಗಿದೆ, ಒಳ್ಳೆಯ ಕಾರ್ಯವಾಗಿದೆ. ಈ ಒಳ್ಳೆಯ ಕಾರ್ಯದಿಂದ ನಾವೆಲ್ಲರೂ ನೀತಿವಂತರು ಎಂದು ನಿರ್ಣಯ ಹೊಂದಿದ್ದೇವೆ. ಇಲ್ಲ ಆದರೆ ಅನೀತಿವಂತರೆಂದು ನಾವು ನಿರ್ಣಯ ಹೊಂದಿ ನಾವು ಬೆಂಕಿಯ ಕೆರೆಗೆ ದೊಬ್ಬಲ್ಪಡಬೇಕಾಗಿತ್ತು. ಆದರೆ ನಾವು ನೀತಿವಂತರೆಂದು ನಿರ್ಣಯ ಹೊಂದುವಂಥದ್ದು ಆತನು ಮಾಡಿರ್ಲಿಕ್ಕಿರುವಂಥ ಒಳ್ಳೆಯ ಕಾರ್ಯದಿಂದ, ಸತ್ಕಾರ್ಯದಿಂದ. ಅದಕ್ಕೋಸ್ಕರವೇ ಗುಡ್ ಫ್ರೈಡೇ ಅಂತ ನಾವು ಹೇಳ್ತೀವಿ. ಗುಡ್ ಫ್ರೈಡೇ ಅಂದರೆ ಯೇಸು ಸ್ವಾಮಿ ಸತ್ತದ ದಿನ ಅದ, ಯಾಕೆ ನೀವು ಗುಡ್ ಫ್ರೈಡೇ ಅಂತೀರಾ ಅಂತ ಭಾಳ ಜನ ಕೇಳ್ತಾರೆ. ಆದರೆ ಅದು ಸತ್ಕಾರ್ಯ ಮಾಡಿದಂಥ ದಿನ. ಈ ಲೋಕಕ್ಕಾಗಿ ಆತನು ತನ್ನ ಜೀವವನ್ನು ಕೊಟ್ಟು ಈ ಲೋಕದ ಜನರಿಗೆ ಬದುಕಿಸಿರುವಂಥ ದಿನ. ಅದಕ್ಕೋಸ್ಕರ ಅದಕ್ಕೆ ಆತನು ಸತ್ಕಾರ್ಯ ಮಾಡಿರುವುದರಿಂದ ನಾವು ನೀತಿವಂತರೆಂದು ನಿರ್ಣಯವನ್ನು ಹೊಂದಿದ್ದೇವೆ ಎಂದು ಹೇಳ್ತದೆ. ಅದೇ ರೀತಿಯಾಗಿ ರೋಮ 5:16 ರೋಮನ್ಸ್ 5:16 ಬಿನಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆದರೆ ದೇವರ ಕೃಪಾವರವು ಅನೇಕರ ಅಪರಾಧಗಳ ಕಾರಣದಿಂದ ಉಂಟಾಗಿ ಅವರನ್ನು ನೀತಿವಂತರೆಂದು ನಿರ್ಣಯಿಸುವಂಥದ್ದಾಗಿದೆ. ದೇವರ ಕೃಪಾವರ. ನಾವು ರಕ್ಷಣೆ ಹೊಂದುವಂಥದ್ದು ಯಾವುದರಿಂದನೂ ಅಲ್ಲ, ದೇವರು ನಮ್ಮ ಮೇಲೆ ತೋರಿಸಿರ್ಲಿಕ್ಕಿರುವಂಥ ಕೃಪೆಯ ಆಶೀರ್ವಾದ, ಕೃಪೆಯ ಒಂದು ಬಹುಮಾನವಾಗಿದೆ. ದೇವರು ನಮ್ಮ ಮೇಲೆ ಕೃಪೆ ತೋರಿಸದೇ ಹೋಗಿದ್ದೇ ಆದರೆ ನಾವು ಮರಣಕ್ಕೆ ತುತ್ತಾಗ್ತಾ ಇದ್ದೆವು ಎಂದು. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಯೇಸು ಕ್ರಿಸ್ತನ ಕೃಪೆಯಿಂದ, ಯೇಸು ಕ್ರಿಸ್ತನ ಸತ್ಕಾರ್ಯದಿಂದ ನಾವು ಏನಾಗಿದ್ದೇವೆ? ನೀತಿವಂತರೆನ್ನುವಂಥ ನಿರ್ಣಯ ಹೊಂದಿದ್ದೇವೆ, ನಿತ್ಯ ಜೀವಕ್ಕೆ ಬಾಧ್ಯರಾಗಿದ್ದೇವೆ ಎಂದು ದೇವರ ವಾಕ್ಯ ನಮ್ಮನ್ನು ತಿಳಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ ರೋಮ 5:21 ಬಿ ಭಾಗದಲ್ಲಿ, ರೋಮನ್ಸ್ 5:21 ಬಿನಲ್ಲಿ, ದೇವರ ಕೃಪೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವವನ್ನು ಉಂಟು ಮಾಡುತ್ತಾ ಅಧಿಕಾರವನ್ನು ನಡೆಸುತ್ತದೆ. ದೇವರ ಕೃಪೆ ನಮ್ಮ ಮೇಲಿರುವುದರಿಂದ ನಿತ್ಯ ಜೀವದ ಮೇಲೆ ಅದು ಅಧಿಕಾರ ನಡೆಸುವಂಥದ್ದಾಗಿದೆ. ಪಾಪವು ಕೊಡುವ ಸಂಬಳ ಮರಣ. ದೇವರು ಈ ಒಂದು ಮರಣಕ್ಕೆ ಏನು ಸಂಬಳ? ಪಾಪಕ್ಕೆ ಏನು ಸಂಬಳ? ನಾವು ಮಾಡಿರುವಂಥ ಪಾಪಕ್ಕೆ ಮರಣವೇ ಅದರ ಸಂಬಳ ಎಂದು. ಪಾಪವು ಏನು ಕೊಡ್ತದೆ? ಸಂಬಳ ಕೊಡ್ತದೆ. ಅದು ಮರಣ ಎನ್ನುವಂಥ ಸಂಬಳ, ಪಗಾರ ಕೊಡುವಂಥದ್ದಾಗಿದೆ. ಆದ್ದರಿಂದ ಪಾಪವು ಕೊಡುವ ಸಂಬಳ ಮರಣ, ದೇವರು ಕೊಡುವಂಥ ಉಚಿತಾರ್ಥವರ ನಿತ್ಯ ಜೀವ ಆಗಿದೆ. ಆದ್ದರಿಂದ ನಾವು ನಿತ್ಯ ಜೀವವನ್ನು ಹೊಂದಬೇಕಾದರೆ ಈ ಪಾಪದಿಂದ ಬಿಡುಗಡೆಯಾಗಬೇಕು. ಆದಾಮನಿಂದ ಉಂಟಾಗಿರ್ಲಿಕ್ಕಿರುವಂಥ, ಆದಾಮನು ಮಾಡಿರುವಂಥ ಅವಿಧೇಯತೆಯಿಂದ ಉಂಟಾಗಿರ್ಲಿಕ್ಕಿರುವಂಥ ಪಾಪದ ಮೂಲಕವಾಗಿ ಮರಣ ಈ ಲೋಕದಲ್ಲಿ ಉಂಟಾದ ಕಾರಣ ಅದು ಯೇಸು ಕ್ರಿಸ್ತನೆಂಬ ಒಬ್ಬನೇ ವ್ಯಕ್ತಿ ಮಾಡಿರ್ಲಿಕ್ಕಿರುವಂಥ ಸತ್ಕಾರ್ಯದಿಂದ ಈ ಲೋಕಕ್ಕೆಲ್ಲ ನಿತ್ಯ ಜೀವ ಉಂಟಾಗಿದೆ ಎಂದು ನಾವು ಇಲ್ಲಿ ನೋಡೋರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾವು ಯೇಸು ಕ್ರಿಸ್ತನನ್ನು ನಂಬುವಾಗ, ಯೇಸು ಕ್ರಿಸ್ತನನ್ನು ಈ ಒಂದು ನಿತ್ಯ ಜೀವಕ್ಕಾಗಿ ಆತನು ನಮ್ಮ ಪಾಪದ ಪಾಲಿಗೆ ಸತ್ತನು ಎಂದು ನಾವು ನೋಡುವಾಗ, ಒಬ್ಬನಿಂದಲೇ ಪಾಪವು, ಒಬ್ಬನಿಂದಲೇ ಮರಣವು, ಒಬ್ಬನಿಂದಲೇ ನಿತ್ಯ ಜೀವವು ಎಂದು ನಾವು ನೋಡುವಾಗ, ಯೇಸು ಕ್ರಿಸ್ತನಿಂದ ನಮಗೆ ನಿತ್ಯ ಜೀವ ಸಿಗ್ತಾ ಇದೆ. ಆ ನಿತ್ಯ ಜೀವಕ್ಕಾಗಿ ನಾವು ಹೋರಾಡುವವರಾಗಿರಬೇಕು. ಆ ನಿತ್ಯ ಜೀವಕ್ಕಾಗಿ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವವರಾಗಿರಬೇಕು. ಆ ನಿತ್ಯ ಜೀವಕ್ಕಾಗಿ ನಾವು ದೇವರ ಸನ್ನಿಧಾನದಲ್ಲಿ ಬಂದು ಆತನು ಸುರಿಸಿದ ರಕ್ತಕ್ಕಾಗಿ, ನಮಗೋಸ್ಕರ ಆತನು ಇಟ್ಟಿರುವಂಥ ನಿತ್ಯ ಜೀವಕ್ಕಾಗಿ ನಾವು ಹುಡುಕುವವರಾಗಿರಬೇಕು. ದೇವರನ್ನು ಹುಡುಕುವವರಾಗಿರಬೇಕು. ದೇವರಲ್ಲಿ ನಾವು ಮೊರೆ ಹೋಗುವವರಾಗಿರಬೇಕು. ಯೇಸು ಕ್ರಿಸ್ತನು ನಿತ್ಯ ಜೀವ ಕೊಡುವುದಕ್ಕೋಸ್ಕರ ಈ ಲೋಕಕ್ಕೆ ಒಂದು ಸತ್ಕಾರ್ಯವನ್ನು ಮಾಡಿದ್ದಾನೆ. ಆ ಸತ್ಕಾರ್ಯವನ್ನು ನಾವು ನೆನೆಸಿಕೊಂಡು ಆ ಸತ್ಕಾರ್ಯದಲ್ಲಿ ನಾವು ಪಾಲ್ಗೊಂಡವರಾಗಿ ಆ ಸತ್ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿಜವಾಗಿಯೂ ಯೇಸು ಕ್ರಿಸ್ತನು ಮಾಡಿರುವಂಥ ಈ ತ್ಯಾಗಕ್ಕೆ ನಾವು
ನಮ್ಮನ್ನು ನಾವು ತಲೆಬಾಗುವವರಾಗಿರೋಣ, ನಮ್ಮನ್ನು ಆತನಿಗೆ ಸಮರ್ಪಿಸುವವರಾಗಿರೋಣ. ಯೇಸು ಕ್ರಿಸ್ತನ ಈ ವಾಕ್ಯವನ್ನು ಆಶೀರ್ವದಿಸಲಿ, ನಿಮ್ಮೆಲ್ಲರಿಗೆ ದೇವರು ಆಶೀರ್ವದಿಸಲಿ ಎಂದು ಹೇಳ್ತಾ ಈ ಒಂದು ಸಂದೇಶವನ್ನು ಮುಗಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ವಂದನೆಗಳು. ಆಮೇನ್.